ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕ್ರಿಕೆಟ್ ಪ್ರೇಮಿಗಳಿಗೆ ತುಂಬಾ ಹರ್ಷವನ್ನು ಕೊಡುವ ಮಾಹಿತಿಯೊಂದಿಗೆ ಇಲ್ಲಿದ್ದೇವೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು IPL 2025ರಲ್ಲಿ ಅದ್ಭುತ ಪ್ರಾರಂಭವನ್ನು ಮಾಡಿದೆ. ಸತತ 2ನೇ ಗೆಲುವಿನೊಂದಿಗೆ ಬೆಂಗಳೂರು ತಂಡವು ತನ್ನ ಅಭಿಮಾನಿಗಳಿಗೆ ಹೆಮ್ಮೆಗೊಳಿಸುವಂತಾದ ಪ್ರದರ್ಶನ ನೀಡಿದೆ. RCB ಈ ಗೆಲುವಿನೊಂದಿಗೆ ಅಂಕಪಟ್ಟಿಯಲ್ಲಿ ಉತ್ತಮ ಸ್ಥಾನ ಪಡೆದುಕೊಂಡಿದೆ. ಸತತ 2 ಪಂದ್ಯಗಳನ್ನು ಬೇರೆ ತಂಡಗಳ ತವರಿನಲ್ಲಿ ಗೆಲ್ಲುವುದು ನಿಜಕ್ಕೂ ದೊಡ್ಡ ಸಾಧನೆ. ಹೊಸ ನಾಯಕ ರಜತ್ ಪಟಿದಾರ್ ಅವರ ನಾಯಕತ್ವವು ತಂಡಕ್ಕೆ ಹೊಸ ಹುರುಪು ನೀಡಿದಂತಿದೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ತಂಡ ಸಮತೋಲಿತ ಪ್ರದರ್ಶನ ನೀಡುತ್ತಿರುವುದು ಗೆಲುವಿಗೆ ಪ್ರಮುಖ ಕಾರಣವಾಗಿದೆ. ಚೆಪಾಕ್ ಕ್ರೀಡಾಂಗಣವು CSK ತಂಡಕ್ಕೆ ಭದ್ರಕೋಟೆ ಇದ್ದಂತೆ. ಅಲ್ಲಿ ಅವರನ್ನು ಸೋಲಿಸುವುದು ಯಾವುದೇ ತಂಡಕ್ಕೂ ಸುಲಭದ ಮಾತಲ್ಲ. ಆದರೆ RCB ಈ ಸವಾಲನ್ನು ಮೆಟ್ಟಿ ನಿಂತಿದೆ. 17 ವರ್ಷಗಳ ಕಾಯುವಿಕೆಯ ನಂತರ ಸಿಕ್ಕ ಈ ಗೆಲುವು RCB ಅಭಿಮಾನಿಗಳಿಗೆ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದೆ. ಈ ಗೆಲುವು ಮುಂಬರುವ ಪಂದ್ಯಗಳಿಗೆ ತಂಡಕ್ಕೆ ಹೆಚ್ಚಿನ ಆತ್ಮವಿಶ್ವಾಸವನ್ನು ನೀಡಲಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನು CSK ಬಗ್ಗೆ ಹೇಳುವುದಾದರೆ, ತವರಿನಲ್ಲಿ ಸೋಲುಂಟಾಗಿರುವುದು ಅವರಿಗೆ ಹಿನ್ನಡೆಯುಂಟು ಮಾಡಿದೆ. ಆದರೆ ಅವರು ಬಲಿಷ್ಠ ತಂಡವಾಗಿದ್ದು ಮುಂದಿನ ಪಂದ್ಯಗಳಲ್ಲಿ ಪುಟಿದೇಳುವ ಎಲ್ಲಾ ಸಾಧ್ಯತೆಗಳಿವೆ. ಈ ಸೋಲಿನಿಂದ ಪಾಠ ಕಲಿತು ಅವರು ಮತ್ತಷ್ಟು ಬಲಿಷ್ಠವಾಗಿ ಕಮ್ಬ್ಯಾಕ್ ಮಾಡಬಹುದು. ಒಟ್ಟಾರೆಯಾಗಿ ಈ ಪಂದ್ಯವು ರೋಚಕವಾಗಿತ್ತು ಮತ್ತು IPLನ ಮುಂದಿನ ಪಂದ್ಯಗಳ ಮೇಲೆ ಕುತೂಹಲವನ್ನು ಹೆಚ್ಚಿಸಿದೆ. ಇಂತಹ ಮಹತ್ವದ ಕ್ಷಣಗಳನ್ನು ಮತ್ತು ಕ್ರಿಕೆಟ್ ಸಂಬಂಧಿತ ರೋಚಕ ಕಥೆಗಳನ್ನು ಮತ್ತಷ್ಟು ತಿಳಿಯಲು ನಮ್ಮ ಸ್ಟೋರಿ ಟೈಮ್ ವಿತ್ ಎಂಡರ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಹಚ್ಚಹಸುರಾದ ಕನ್ನಡದಲ್ಲಿ ಕ್ರಿಕೆಟ್ ಇತಿಹಾಸ ಮತ್ತು ಕುತೂಹಲಕರ ಕಥೆಗಳ ವಿಶ್ವವನ್ನು ಅನ್ವೇಷಿಸಲು ಸಿದ್ಧರಾಗಿದ್ದೀರಾ? ಸ್ಟೋರಿ ಟೈಮ್ ವಿತ್ ಎಂಡರ್ ನಿಮಗಾಗಿ. ನೋಡೋಣ, ಈ ಸೀಸನ್ನಲ್ಲಿ RCB ಇನ್ನಷ್ಟು ಎತ್ತರಕ್ಕೆ ಹಾರುತ್ತಾ ಚಾಂಪಿಯನ್ ಆಗುತ್ತಾ? ಸಂದರ್ಶನ, ವಿಶ್ಲೇಷಣೆ ಮತ್ತು ರೋಚಕ ಕಥೆಗಳಿಗಾಗಿ ಸ್ಟೋರಿ ಟೈಮ್ ವಿತ್ ಎಂಡರ್ ಚಾನೆಲ್ನಲ್ಲಿ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಮಾಡಲಿ ಮರಿಬೇಡಿ.